ಬಟ್ ನೀನೇ ಮಾತಾಡು. 3 ಪ್ರಶ್ನೆಗಳಿರ್ತೀವಿ. 45 ತಂಡ ಹೇಳಿದ್ರ, ಇಲ್ಲ ದರ್ಶನ್ ಅವರ ಅಭಿಮಾನಿ ಹೇಳಿದ್ರ, ಮತ್ತೆ ಪೈರಸಿ ಹೇಳಿದ್ರ. 3 ಪ್ರಶ್ನೆಗಳು. ಈಗ ನಿಮ್ಮ ಎಷ್ಟು ಮೆಚರ್ಡ್ ನೀವು? ಮೆಚರ್ಡ್ ತಾನೆ, ಬುದ್ಧಿದಲ್ಲ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ, ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿ ವಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ ಶಿವಣ್ಣನ ಬಗ್ಗೆ. 45 ಬಗ್ಗೆ ಮಾತಾಡ್ತೀನ? ಹಾಂ, ಅರ್ಜುನ್ ಬಗ್ಗೆ ಮಾತಾಡ್ತೀನ? ದಯವಿಟ್ಟು ಶಿವಣ್ಗೆ ಹೋಗಿ ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ಬರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ, ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ನಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ಮೆಚೋರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಂಗ್ ಅಂತದೆ. ಇದು ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳಬೇಕು, ಯಾಕೆ ಅನ್ಸತಿ ಪೂಜೆ ಮಾಡ್ತೀರಿ ಅಂತ ನನಗೆ ಗೊತ್ತು. ಲೆಟ್ ಮಿ ಟೆಲ್ ಯು ಸರ್, ಐ ಕಮ್ ಟು 45. ಬಿ ಲಿಟಲ್ ಮೆಚೂರ್. ನಿಮ್ಮ ಹತ್ರನೇ ಆನ್ಸರ್ ಇದೆ ಸರ್. ನೀವು ಕೇಳೋದಿಲ್ಲ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ಇವಾಗ ಓಕೆ, ಅಲ್ಲಿ ಅಷ್ಟು ಕಮಲ್ ಹಾಸನ್ ಅವ್ರ ವಿಚಾರದಲ್ಲಿ ನಡೆದಾಗ ನನಗೆ ಅವಶ್ಯಕತೆ ಇತ್ತಾ ಮಾತಾಡೋದು? ನಾನು ಮಾತಾಡಿದೆ, ಅರೆ ಶಿವಣ್ಣ ನಮ್ಮ ಆಸ್ತಿ ಅಂದೆ ನಾನು. ನೋಡಿ ಮೀನ್ ಬೈ ದಟ್. ಅದು ನೀವು ಆ್ಯಕ್ಚುಲಿ ಪ್ರಶ್ನೆ ಕೇಳೋ ಎಲಿಜಿಬಿಲಿಟಿನೇ ಇಲ್ಲ ಸರ್ ಯಾರಿಗೂ. ಅವ್ರನ್ನ ಎತ್ತಿಡ್ತೀವಿ ನಾವು, ಯಾವಾಗಲೂ ಅಷ್ಟು ಪ್ರೀತಿಸ್ತೀವಿ ನಾವು ಅವ್ರನ್ನ. ಆ್ಯಂಡ್ ಇದಕ್ಕೋಸ್ಕರ ಉತ್ತರ ಕೊಡೋದು ನನಗೆ ನನ್ನ ಬಗ್ಗೆ ಚೀಪ್ ಅನ್ಸ್ಬಿಡುತ್ತೆ. ನಾನು ಅದನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಐ ನೋ ವಾಟ್ ಇಸ್ ಅರ್ಜುನ್ ಜರ್ನಿ, ಐ ನೋ ವಾಟ್ ಇಸ್ ಶಿವರಾಜ್ ಟು ಮೀ, ಐ ನೋ ವಾಟ್ ಇಸ್ ಉಪೇಂದ್ರ ಅವ್ರ ಟು ಮೀ. ವೈಯಕ್ತಿಕವಾಗಿ ಸಿನಿಮಾ ಅಂತ ಬಂದಾಗ ಬಿಸ್ನೆಸ್ ಮಾಡಬೇಕು, ನಮ್ಮದು ಉಳಿಬೇಕು ಅನ್ನೋ ಪೈಪೋಟಿ, ಇದೆಲ್ಲ ದೊಡ್ಡದೊಂದು ಹೆಲ್ತಿ. ಹಾಗಂತ ನಾನು ಯಾವತ್ತೂ ಬಿಟ್ಕೊಟ್ಟೇ ಇಲ್ಲ ಅವ್ರನ್ನ. ಪೈರಸಿ ಬಗ್ಗೆ ಅದು ಮಾತಾಡೋ ಅಧಿಕಾರ ನನಗಿಲ್ವಾ? ನನ್ನ ಸಿನಿಮಾ ನಾನು ಕಾಪಾಡ್ಕೊಂಬಾರ್ದ? ನನ್ನ ವೇದಿಕೆ ಮೇಲೆ ನಿಂತು ನಾನು ಒಂದು ವಾರ್ನ್ ಮಾಡೋದು ತಪ್ಪ?